ವಿಡಿಯೋ ಎಡಿಟರ್ ಆಗಬೇಕಾದ್ರೆ ಒಂದು ಬೇಸಿಕ್ ನೀಡ್ ಅಂದ್ರೆ ಪಿಸಿ ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ಬೇಕು. ಈ ವಿಡಿಯೋ ಒಳಗೆ ನಾನು ಲ್ಯಾಪ್ಟಾಪ್ ಬಗ್ಗೆ ಮಾತಾಡಲ್ಲ, ಅಂದ್ರೆ ಪಿಸಿ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಮೇನ್ ಆಗಿ ಇದ್ರಾಗ ಪಿಸಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವಾಗ ಲ್ಯಾಪ್ಟಾಪ್ಗೂ ಪಿಸಿಗೂ ಕಂಪೇರ್ ಮಾಡಿದ್ರೆ ಇವಾಗ ನಿಮ್ದು ಒಂದು ಬಜೆಟ್ ಐತಿ. ಎಕ್ಸಾಂಪಲ್ ಗೆ ಒಂದು 60,000 ಇಟ್ಕರಿ. 60,000 ರೂಪಾಯಿಗೆ ಒಂದು ಲ್ಯಾಪ್ಟಾಪ್ ತಗೊಳೋಣ, 60,000 ರೂಪಾಯಿಗೆ ಒಂದು ಪಿಸಿ ತಗೊಳೋಣ. ಇವಾಗ ಇದ್ರೊಳಗೆ ಜಾಸ್ತಿ ಕಾನ್ಫಿಗರೇಷನ್ ಸಿಗೋದು, ಆಮೇಲೆ ಜಾಸ್ತಿ ಯೂಸರ್ಸ್ ಅಂದ್ರೆ ನಿಮ್ಗೆ ಪಿಸಿ ಒಳಗೆ ಸಿಗ್ತೈತಿ. ಲಾಂಗ್ ಟರ್ಮ್ ಅಂತ ಬಂದ್ರು ಪಿಸಿ ಒಳಗೆ ಸಿಗ್ತೈತಿ. ಲ್ಯಾಪ್ಟಾಪ್ ಅಂದ್ರೆ ಅದು ಜಸ್ಟ್ ಕ್ಯಾರಿ ಮಾಡಕ ಅದಕ್ಕೆಲ್ಲ ವರ್ಕ್ ಆಕತಿ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಒಳಗೆ ಮಾತಾಡೋಣ. ಸೊ ಈ ವಿಡಿಯೋ ಒಳಗೆ ನಾನು ಮೇನ್ ಆಗಿ 4K ವಿಡಿಯೋ ಎಡಿಟಿಂಗ್ ಮಾಡಕ ಏನೇನ್ ಕಾಂಪೋನೆಂಟ್ಸ್ ಬೇಕು, ಏನೇನ್ ಸ್ಪೆಕ್ಸ್ ಬೇಕು ಈ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡಿ ಹೇಳ್ತೀನಿ. ಸೊ ಫಸ್ಟ್ ಈ ವಿಡಿಯೋ ಒಳಗೆ ಮಾತಾಡೋಣ ಪ್ರೊಸೆಸರ್ ಬಗ್ಗೆ. ನೀವೇನಾರ ಇಂಟೆಲ್ ಯೂಸರ್ಸ್ ಆಗಿದ್ರೆ ಅಟ್ಲೀಸ್ಟ್ i5 ಮೇಲೆ ಇರ್ರಿ. ಅಕಸ್ಮಾತ್ AMD ಯೂಸರ್ಸ್ ಆಗಿದ್ರೆ ಅಟ್ಲೀಸ್ಟ್ ನೀವು AMD Ryzen 5600 ಸೀರೀಸ್ ಮೇಲೆ ಇರ್ರಿ. ನಾನು ಪರ್ಸನಲಿ ಯೂಸ್ ಮಾಡೋದಂದ್ರೆ AMD ಪ್ರೊಸೆಸರ್ ನನಗೆ ಬೆಸ್ಟ್ ಅನಿಸ್ತು. ಗೇಮಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಆಮೇಲೆ ಒಂದು ಬಜೆಟ್ ಅಂತ ಬಂದ್ರೆ AMD ಪ್ರೊಸೆಸರ್ ಚೆನ್ನಾಗಿ ಸಿಗ್ತೈತಿ. ಪ್ರೊಸೆಸರ್ ಒಳಗೆ ಅಟ್ಲೀಸ್ಟ್ 6 ಕೋರ್ 12 ಥ್ರೆಡ್ ಇರ್ಲಿ. ಅಕಸ್ಮಾತ್ 8 ಕೋರ್ 12 ಥ್ರೆಡ್ ಇತ್ತಂದ್ರೆ ಪರವಾಗಿಲ್ಲ, ಅದು ಹೋಗ್ಬೋದು. ಬಟ್ ನಿಮ್ ಬಜೆಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಇವಾಗ 4K ಎಡಿಟಿಂಗ್ ಗೆ ಅಟ್ಲೀಸ್ಟ್ 6 ಕೋರ್ 12 ಥ್ರೆಡ್ ಬೇಕೇ ಬೇಕು. ಇದಕ್ಕಿಂತ ಕಡಿಮೆನ ಆಗಲ್ಲಪ್ಪ. ಸೊ ಇವಾಗ ಪ್ರೊಸೆಸರಿನ ಬಗ್ಗೆ ಅಂದ್ರೆ ಕ್ಲಿಯರ್ ಆಯ್ತು. ಇವಾಗ ನೆಕ್ಸ್ಟ್ ಮದರ್ ಬೋರ್ಡ್. ಇವಾಗ ನೀವು ಮದರ್ ಬೋರ್ಡ್ ಒಳಗೆ ಏನಾದ್ರು ಇನ್ವೆಸ್ಟ್ ಮಾಡಕತ್ರೆ ನೀವು ಹಿಂದೆ ಮುಂದೆ ನೋಡಕ್ ಹೋಗ್ಬೇಡ್ರಿ. ಒಂದು ಒಳ್ಳೆ ಮದರ್ ಬೋರ್ಡ್ ಒಳಗೆ ಇನ್ವೆಸ್ಟ್ ಮಾಡ್ರಿ. ಯಾಕಂದ್ರೆ ನೀವು ಇವಾಗ ಏನೇ ಕಾಂಪೋನೆಂಟ್ಸ್ ತಗೊಂಡ್ರೆ ಅದೆಲ್ಲಾನು ನೀವು ಮದರ್ ಬೋರ್ಡ್ ಒಳಗೆ ಹಾಕ್ಬೇಕು. ಮದರ್ ಬೋರ್ಡ್ ಫ್ಯೂಚರ್ ಒಳಗೆ ಚೇಂಜ್ ಮಾಡಿಸೋದು ಅದೆಲ್ಲ ಆಗಂಗಿಲ್ಲ. ನೀವು ರ್ಯಾಮ್ ಇದೆಲ್ಲ ಚೇಂಜ್ ಮಾಡ್ಬೋದು, ಬಟ್ ಮದರ್ ಬೋರ್ಡ್ ಚೇಂಜ್ ಮಾಡಕ್ಕಾಗಲ್ಲ. ಸೊ ಮದರ್ ಬೋರ್ಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಚೆನ್ನಾಗಿರೋದು ತಗೋಬೇಕಾಗತ್ತೆ. ಸೊ ಇವಾಗ ನಾನು ಒಂದು ಒಳ್ಳೆ ಮದರ್ ಬೋರ್ಡ್ ನಿಮಗೆ ಸಜೆಸ್ಟ್ ಮಾಡ್ಬೇಕಂದ್ರೆ MSI A620 ಮದರ್ ಬೋರ್ಡ್ ನ ಸಜೆಸ್ಟ್ ಮಾಡ್ತೇನೆ. ಇವಾಗ ನಿಮ್ಮ ಹತ್ರ ಸದ್ಯ ಗ್ರಾಫಿಕ್ ಕಾರ್ಡ್ ತಗೊಳಕ್ ದುಡ್ಡಿಲ್ಲ ಅಂದ್ರೆ ನೀವು ಫ್ಯೂಚರ್ ಒಳಗೆ ಗ್ರಾಫಿಕ್ ಕಾರ್ಡ್ ನ ಇದ್ರೊಳಗೆ ಇನ್ಸ್ಟಾಲ್ ಮಾಡಬಹುದು. ಬಿಕಾಸ್ ಇದ್ರೊಳಗೆ ಗ್ರಾಫಿಕ್ ಕಾರ್ಡ್ ಇಂದ ಸ್ಲಾಟ್ ಇರ್ತೈತಿ. ಸ್ಟಾರ್ಟಿಂಗ್ ಒಳಗೆ ದುಡ್ಡು ಕಡಿಮೆ ಐತಿ ಅಂತ ಕಡಿಮೆ ಬೆಲೆ ಒಳಗೆ ಮದರ್ ಬೋರ್ಡ್ ನ ಪರ್ಚೇಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಫ್ಯೂಚರ್ ಒಳಗೆ ನಿಮಗೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗತಿ. ಮತ್ತೆ ನೀವು ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮದರ್ ಬೋರ್ಡ್ ಚೇಂಜ್ ಮಾಡಬೇಕು. ನೆಕ್ಸ್ಟ್ ರ್ಯಾಮ್ ನೀವು ಮಿನಿಮಮ್ 16 GB ರ್ಯಾಮ್ ಹಾಕ್ಸ್ಲೇಬೇಕು. ಯಾಕಂದ್ರೆ ನೀವು 4K ಎಡಿಟಿಂಗ್ ಮಾಡಬೇಕಾದ್ರೆ ಬರೀ ಎಡಿಟಿಂಗ್ ಒಂದ ಮಾಡಲ್ಲ, ಅದ್ರೊಳಗೆ ಬ್ಯಾಕ್ ಗ್ರೌಂಡ್ ಆಗಿ ಮಲ್ಟಿ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಿರ್ತೀರಿ. ಲೈಕ್ ಆಫ್ಟರ್ ಎಫೆಕ್ಟ್ಸ್ ಆಗಿರ್ಬೋದು, ಪ್ರೀಮಿಯರ್ ಪ್ರೋ, ಗೂಗಲ್ ಕ್ರೋಮ್, ಈ ತರ ಮಲ್ಟಿ ಟಾಸ್ಕಿಂಗ್ ವರ್ಕ್ ಮಾಡಬೇಕಾದ್ರೆ ರ್ಯಾಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಕ್ಕೋಸ್ಕರ ಮಿನಿಮಮ್ 16 GB ರ್ಯಾಮ್ ಹಾಕಿಸ್ರಿ. ಆಮೇಲೆ ಇನ್ನೊಂದು ಸಜೆಷನ್ ಏನಂದ್ರೆ ನೀವು 16 GB ರ್ಯಾಮ್ ಹಾಕ್ಸೋದಾದ್ರೆ ಡೈರೆಕ್ಟ್ 16 GB ರ್ಯಾಮ್ ಹಾಕ್ಸಕ್ ಹೋಗ್ಬೇಡ್ರಿ. 8+8 GB ರ್ಯಾಮ್ ಹಾಕಿಸ್ರಿ. ಇಲ್ಲಪ್ಪ ನೀವು ಫೀಚರ್ ಒಳಗೆ 1 ಇಲ್ಲ 2 ಮಂತ್ ಒಳಗೆ ಮತ್ತೆ ಅಪ್ಗ್ರೇಡ್ ಮಾಡೋದಾದ್ರೆ ಅಷ್ಟೇ 16 GB ಹಾಕಿಸ್ರಿ. ಇದ್ಯಾಕೆ ಹೇಳಕತ್ತೇನೆ ಅಂದ್ರೆ ನಿಮ್ಮ ಮದರ್ ಬೋರ್ಡ್ ಒಳಗೆ ಟೋಟಲ್ 4 ಸ್ಲಾಟ್ ಇರ್ತಾವ ರ್ಯಾಮಿಂದು. ಅದ್ರೊಳಗೆ ನೀವು ಒಂದೇ ಸ್ಲಾಟ್ ಯೂಸ್ ಮಾಡಕತ್ರೆ ಅದು ಪೂರಾ ರ್ಯಾಮ್ ಲೋಡು ಒಂದೇ ಸ್ಲಾಟ್ ಒಳಗೆ ಬಿದ್ದಿರತ್ತೆ. 8+8 GB ರ್ಯಾಮ್ ಯೂಸ್ ಮಾಡಕತ್ರೆ ಕಂಪೇರ್ ಟು ಸಿಂಗಲ್ ರ್ಯಾಮ್ ಇದ್ರೊಳಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತೈತಿ. 16 GB ಅಂತಲ್ಲ, ಇವಾಗ ನಿಮ್ ಪ್ಲಾನ್ 32 GB ಇತ್ತಂದ್ರೆ 16+16 ಹಾಕಿಸ್ರಿ. ಅದೇ ನಿಮ್ದು 64 ಇತ್ತಂದ್ರೆ 16 4 ಹಾಕಿಸ್ರಿ. ಸಮ ಆಕತಿ 16 16 4 ಹಾಕಿಸ್ರಿ. ಈ ತರ ಮಾಡ್ರಿ. ಬಟ್ ಯಾವಾಗಲೂ ಒಂದೇ ಸ್ಟಿಕ್ ಒಳಗೆ ಒಂದೇ ರ್ಯಾಮ್ ಹಾಕಕ್ ಹೋಗ್ಬೇಡ್ರಿ. ನೆಕ್ಸ್ಟ್ SSD ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್. SSD ನೀವು ಮಿನಿಮಮ್ 500 GB ಹಾಕಿಸ್ರಿ. SSD ಒಳಗೆ ಮೇನ್ ಆಗಿ ನಿಮ್ದು ವಿಂಡೋ ಇರ್ತೈತಿ. ಆಮೇಲೆ ನೀವು ಯಾವ್ದಾದ್ರು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ಅವೆಲ್ಲ SSD ಒಳಗೆ ಇನ್ಸ್ಟಾಲ್ ಆಗಿರ್ತಾವ. ಆಮೇಲೆ SSD ಒಳಗೆ ಇನ್ಸ್ಟಾಲ್ ಮಾಡೋದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನೀವು SSD ಥ್ರೂ ಯಾವ್ದಾದ್ರು ಸಾಫ್ಟ್ವೇರ್ ನ ರನ್ ಮಾಡಕತ್ರ ಸೊ ನೀವು ಆ ಸಾಫ್ಟ್ವೇರ್ ಓಪನ್ ಮಾಡಿದಾಗ ಕ್ವಿಕ್ ಆಗಿ ಓಪನ್ ಆಕತಿ. ಆಮೇಲೆ ರೆಸ್ಪಾನ್ಸ್ ಚೆನ್ನಾಗಿರ್ತೈತಿ. ನೀವು ವಿಡಿಯೋ ಎಡಿಟಿಂಗ್ ಟೈಮ್ ಒಳಗೆ ಯಾವ್ದಾರ ಪ್ರಾಜೆಕ್ಟ್ ನ ರೆಂಡರಿಂಗ್ ಮಾಡಬೇಕಾದ್ರೆ ಫಾಸ್ಟ್ ಆಗಿ ರೆಂಡರ್ ಆಗೋದು SSD ಒಳಗೆ. ಒಂದು ಸಾಫ್ಟ್ವೇರ್ ಇಂದ ಇನ್ನೊಂದು ಸಾಫ್ಟ್ವೇರ್ ಶಿಫ್ಟ್ ಆಗಬೇಕಾದ್ರೆ ಅದೊಂದು ಟೈಮ್ ಡಿಫರೆನ್ಸ್ ಬರುತ್ತಲ್ಲ, ಅದು ಫಾಸ್ಟ್ ಇರ್ಬೇಕಂದ್ರೆ SSD ಯೂಸ್ ಆಕತಿ. ನಾನು ಕ್ರೂಜಲ್ ಕಂಪ್ನಿ SSD ನ ಸಜೆಸ್ಟ್ ಮಾಡ್ತೇನೆ. 500 GB ಜೊತೆಗೆ ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ HDD ಅಂದ್ರೆ ಹಾರ್ಡ್ ಡಿಸ್ಕ್ ಅಂತೂ ನೀವು ಮಿನಿಮಮ್ 1 TB ಅಂತ ಹಾಕ್ಸಾಕಬೇಕು. ಇವಾಗೆಲ್ಲ ನೀವು ಯಾವ್ದಾರ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಅದ್ರ ಸೈಜ್ ಎಷ್ಟು ಇರ್ತೈತಿ ಅಂತ ನಿಮ್ಗೆ ಗೊತ್ತೈತಿ. 4K ವಿಡಿಯೋ ಅಂದ್ಮೇಲೆ ಅದು GB ಗಂಟ್ಲೆ ಇರ್ತಾವ ಫೈಲ್ಸ್. ಸೊ ನೀವು ಎಡಿಟಿಂಗ್ ಟೈಮ್ ಒಳಗೆ ತುಂಬಾ ಫೈಲ್ಸ್ ಡೌನ್ಲೋಡ್ ಮಾಡೋದಿರ್ತೈತಿ. ಆಮೇಲೆ ಪ್ರಾಜೆಕ್ಟ್ಸ್ ಮ್ಯಾನೇಜ್ ಮಾಡೋದಿರ್ತೈತಿ. ಅವಾಗ ಸ್ಟೋರೇಜ್ ಇಂದ ಪ್ರಾಬ್ಲಮ್ ಬರಕ್ ಹೋಗ್ಬಾರ್ದು. ಅಂದ್ರೆ ಮಿನಿಮಮ್ ಅಂದ್ರೆ 1 TB ಸ್ಟೋರೇಜ್ ಬೇಕೇ ಬೇಕು. ಮತ್ತೆ ನಿಮಗೆ ಏನಾರ ಅಕಸ್ಮಾತ್ ಎಕ್ಸ್ಟ್ರಾ ಸ್ಟೋರೇಜ್ ಬೇಕಂದ್ರೆ ನೀವು ಅಮೆಝಾನ್ ಒಳಗೆ ಸ್ಟೋರೇಜ್ ಪರ್ಚೇಸ್ ಮಾಡಿ ನಿಮ್ಮ PC ಒಳಗೆ ಆರಾಮಾಗಿ ಇನ್ಸ್ಟಾಲ್ ಮಾಡಬಹುದು. ಆಮೇಲೆ ಈ ವಿಡಿಯೋ ಒಳಗೆ ಹೇಳೋ ಎಲ್ಲಾ ಪ್ರಾಡಕ್ಟ್ ಇನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನೀವು ಬೇಕಂದ್ರೆ ಅಲ್ಲಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು. ಆಮೇಲೆ ಸಿಂಗಲ್ ಪ್ರಾಡಕ್ಟ್ ಏನ್ ಕೊಟ್ಟಿರಲ್ಲ, ನಿಮ್ಗೆ ಆಲ್ಟರ್ನೇಟಿವ್ ಬೇಕಂದ್ರೆ ಅವು ಸಿಗ್ತಾವೆ. ಗ್ರಾಫಿಕ್ ಕಾರ್ಡ್ ವಿಡಿಯೋ ಎಡಿಟ್ ಒಳಗೆ ಒಂದು ಇಂಪಾರ್ಟೆಂಟ್ ರೋಲ್. ನೀವು ವಿತೌಟ್ ಗ್ರಾಫಿಕ್ ಕಾರ್ಡ್ ವಿಡಿಯೋ ಎಡಿಟಿಂಗ್ ಮಾಡಬಹುದು. ಬಟ್ ಜಾಸ್ತಿ ಎಕ್ಸ್ಟ್ರಾ ಎಲಿಮೆಂಟ್ಸ್ ಆಮೇಲೆ ಇಫೆಕ್ಟ್ಸ್ ಏನಾರ ಎಕ್ಸ್ಟ್ರಾ ಲೇಯರ್ಸ್ ಇವೆಲ್ಲ ಆಡ್ ಮಾಡಿದಾಗ ವಿಡಿಯೋ ಲ್ಯಾಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ರೆಂಡರಿಂಗ್ ಫುಲ್ ಸ್ಲೋ ಆಗ್ಬಿಡ್ತೈತಿ. ಅವಾಗ ನಿಮ್ ಮೂಡ್ ಹೆಂಗಾಗಿರುತ್ತೆ ಅಂದ್ರೆ ಒಂದು ವಿಡಿಯೋನ ಕಿತ್ತು ಬಿಸಾಕ್ತಿರಿ, ಇಲ್ಲ ವರ್ಕ್ ಮಾಡಕ ಮನ್ಸಾಗಲ್ಲ. ಸೊ ಅದ್ರೊಳಗೆ ಒಂದು ಗ್ರಾಫಿಕ್ ಕಾರ್ಡ್ ಇತ್ತಂದ್ರೆ ನಿಮ್ದು ಯೂಸರ್ ಎಕ್ಸ್ಪೀರಿಯನ್ಸ್ ಆಮೇಲೆ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಬಹಳ ಸ್ಮೂತ್ ಇರ್ತೈತಿ. ಗ್ರಾಫಿಕ್ ಕಾರ್ಡ್ ಒಳಗೂ ಬಹಳ ಕಂಪ್ನಿ ಅದಾವು. MSI, Zotac, Asus. ಇವಾಗ ನಾನು ಪ್ರೆಸೆಂಟ್ ಆಗಿ ಯೂಸ್ ಮಾಡ್ತಿರೋ ಗ್ರಾಫಿಕ್ ಕಾರ್ಡ್ ಅಂದ್ರೆ Zotac ಕಂಪ್ನಿದು 3060 Ti. ಸೊ ನಾನು ಒಂದ್ಸತಿ ಎಲ್ಲ ಬಜೆಟ್ ಒಳಗೆ ಯಾವ ಗ್ರಾಫಿಕ್ ಕಾರ್ಡ್ ಅದಾವ ಎಲ್ಲ ಲಿಂಕ್ ಚೆಕ್ ಮಾಡಿ ಅವನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪವರ್ ಸಪ್ಲೈ. PCU ಅಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ. PCU ಅಂದ್ರೆ ನಿಮ್ ಕಂಪ್ಯೂಟರ್ಗೆ
ಪವರ್ ಸಪ್ಲೈ ಮಾಡೋದು. ಸೊ ನೀವು ಯಾವಾಗಲೂ ಪವರ್ ಸಪ್ಲೈ ಸೆಲೆಕ್ಟ್ ಮಾಡಕತ್ರ ನೀವು ಒಂದು ಹೈ ಪವರ್ ಸಪ್ಲೈನ ಸೆಲೆಕ್ಟ್ ಮಾಡ್ರಿ. ಯಾಕಂದ್ರೆ ನೀವು ಫ್ಯೂಚರ್ ಒಳಗೆ ಅದ್ರೊಳಗೆ ಯಾವ್ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀರಿ, ಅದ್ರೊಳಗೆ ಏನೇನ್ ಮಾಡ್ತೀರಿ, ಗೇಮಿಂಗ್, ಹಾರ್ಡ್ ವರ್ಕಿಂಗ್ ಇದೆಲ್ಲನ ತಡ್ಕೊಳ್ಳುವಂತ ಕೆಪಾಸಿಟಿ ಆ ಪವರ್ ಸಪ್ಲೈಗೆ ಇರಬೇಕು. ಸೊ ಅದಕ್ಕೋಸ್ಕರ ಒಂದು ಹೈ ಪವರ್ ಸಪ್ಲೈ ಪರ್ಚೇಸ್ ಮಾಡಬೇಕು. ಸೊ ನೀವು ಆರಾಮಾಗಿ ಡೀಪ್ ಕೂಲ್ PS650 ಪವರ್ ಸಪ್ಲೈನ ಪರ್ಚೇಸ್ ಮಾಡ್ರಿ. 650 ಅಂದ್ರೆ 650 ವ್ಯಾಟ್ ಇಂದು. ಸೊ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ರ್ಯಾಮ್ ತರ ಇದನ್ನ ಚೇಂಜ್ ಮಾಡಕ್ಕಾಗಲ್ಲ. ಪವರ್ ಸಪ್ಲೈ ಅಂದ್ರೆ ಒಂದೇ ಸತಿ ಪರ್ಚೇಸ್ ಮಾಡೋದು. ಇವೆಲ್ಲ ಮದರ್ ಬೋರ್ಡ್ ಆಗಿರ್ಬೋದು, ಪವರ್ ಸಪ್ಲೈ ಆಗಿರ್ಬೋದು, ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದ್ರೊಳಗೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಒಂದೇ ಸತಿ ಎಲ್ಲ ಪರ್ಚೇಸ್ ಮಾಡೋದು. ಸೊ ಯೋಚನೆ ಮಾಡಿ ತಗೋರಿ. ನೆಕ್ಸ್ಟ್ ಕ್ಯಾಬಿನೆಟ್ ನಿಮ್ಗೆ ಇಂಥದ್ದು ತಗೋರಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ಪರ್ಸನಲ್ ಚಾಯ್ಸ್. ಕ್ಯಾಬಿನೆಟ್ ಒಳಗೆ ವೆರೈಟಿ ಟೈಪ್ ಆಫ್ ಕ್ಯಾಬಿನೆಟ್ಸ್ ಅದಾವ. ಗೇಮಿಂಗ್ ಕ್ಯಾಬಿನೆಟ್ ಐತಿ, ನಾರ್ಮಲ್ ಕ್ಯಾಬಿನೆಟ್, RGB, ನಾನ್ RGB, ಇದೆಲ್ಲ ಒಂದು ಪರ್ಸನಲ್ ಚಾಯ್ಸ್. ಇಲ್ಲಿ ಹಿಂದೊಂದು ಕಾಣತ್ತಲ್ಲ ಅದು ಗೇಮಿಂಗ್ ಕ್ಯಾಬಿನೆಟ್. ಅದ್ರೊಳಗೆ RGB ಬರ್ತೈತಿ. ಇದ್ರೊಳಗೆ ನೀವು ಬೇಸಿಕ್ ಜೊತೆಗೆ ಹೋಗ್ಬೋದು, ಹೈ ಎಂಡ್ ಕ್ಯಾಬಿನೆಟ್ ಜೊತೆಗೆ ಹೋಗ್ಬೋದು. 800-500 ರೂಪಾಯಿ ಕ್ಯಾಬಿನೆಟ್ ಸ್ಟಾರ್ಟ್ ಆದ್ರೆ 1000 ರೂಪಾಯಿ ಕ್ಯಾಬಿನೆಟ್ಸ್ ನಿಮಗೆ ಆರಾಮಾಗಿ ಅಮೆಝಾನ್ ಒಳಗೆ ಸಿಗ್ತಾವೆ. ಇದ್ರೊಳಗೆ ಒಂದಿಷ್ಟು ಬಜೆಟ್ ಒಳಗಿರೋ ಮಿಡ್ ರೇಂಜ್ ಕ್ಯಾಬಿನೆಟ್ ನಾನು ಸೆಲೆಕ್ಟ್ ಮಾಡಿ ಅದರ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನೀವು ಲಿಂಕ್ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಸೊ ಈ ಎಲ್ಲಾ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಸೆಂಬಲ್ ಮಾಡಿದ್ರೆ ನಿಮ್ದೊಂದು ಪ್ರಾಪರ್ PC ಬಿಲ್ಡ್. ಇದ್ರೊಳಗೆ ನಾನು ಮಾನಿಟರ್ ಇನ್ಕ್ಲೂಡ್ ಮಾಡಿಲ್ಲ, ಜಸ್ಟ್ CPU ಬಗ್ಗೆ ಅಷ್ಟೇ ಹೇಳೀನಿ. ಸೊ ಈ ವಿಡಿಯೋ ಒಳಗೆ ನಾನು ಏನೇನು ಪ್ರಾಡಕ್ಟ್ ಹೇಳಿನಲ್ಲ ಅವೆಲ್ಲ ಅಮೆಝಾನ್ ಒಳಗೆ ಪ್ರೆಸೆಂಟ್ ಪ್ರೈಸ್ ಐತಲ್ಲ ಅದ ಶೋ ಆಕತಿ. ಮತ್ತೆ ನೀವು ಕಮೆಂಟ್ ನಾಗ ಬಂದು ಭಯಕ್ ಹೋಗ್ಬೇಡ್ರಿ, ಪ್ರೈಸ್ ಯಾವಾಗಲೂ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ. ಆಮೇಲೆ ನಿಮ್ಗೆ ಇನ್ನೊಂದು ಬೆಸ್ಟ್ ಸಜೆಷನ್ ಅಂದ್ರೆ ನೀವು ಏನಾದ್ರು PC ಪರ್ಚೇಸ್ ಮಾಡಕ್ ಹೋಗಿರ್ತಾರಲ್ಲಿ, ಕಾಂಪೋನೆಂಟ್ಸ್ ಇವಾಗ ಹೇಳಿದೆ, ಇವ್ನ ಒಂದ್ಸತಿ ಆಫ್ಲೈನ್ ಮಾರ್ಕೆಟ್ ಒಳಗೂ ಚೆಕ್ ಮಾಡ್ರಿ, ಆನ್ಲೈನ್ ಒಳಗೂ ಚೆಕ್ ಮಾಡ್ರಿ. ಎರಡು ಕಡೆಗೂ ಪ್ರೈಸ್ ಕಂಪೇರ್ ಮಾಡಿ ಪರ್ಚೇಸ್ ಮಾಡ್ರಿ. ಆಫ್ಲೈನ್ ಒಳಗೆ ಕಡಿಮೆ ಇತ್ತಂದ್ರೆ ಅಲ್ಲೇ ಪರ್ಚೇಸ್ ಮಾಡ್ರಿ. ಬಟ್ ಆಫ್ಲೈನ್ ಒಳಗೆ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅವ್ರು ಕೊಡೋ ಪ್ರಾಡಕ್ಟ್ ಒರಿಜಿನಲ್ ಹೌದಾ ಅಲ್ಲ, ವಾರಂಟಿ ಗ್ಯಾರಂಟಿ ಎಲ್ಲ ಐತೆ ಎಲ್ಲ ಚೆಕ್ ಮಾಡಿ ಪರ್ಚೇಸ್ ಮಾಡ್ರಿ. ನಿಮ್ಗೆ ಕಡಿಮೆ ರೇಟ್ ಒಳಗೆ ಬೇಕಂದ್ರೆ ಬೆಸ್ಟ್ ಅಂದ್ರೆ ಆಫ್ಲೈನ್ ಮಾರ್ಕೆಟ್. ಆಮೇಲೆ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ, ಯಾಕಂದ್ರೆ ಕನ್ನಡದೊಳಗೆ ಇದ್ರ ರಿಲೇಟೆಡ್ ಜಾಸ್ತಿ ವಿಡಿಯೋಸ್ ಇಲ್ಲ, ನನ್ಗೆ ಯಾವ್ದು ಅಷ್ಟು ವಿಡಿಯೋಸ್ ಸಿಗ್ಲಿಲ್ಲ. ಸೊ ಅದಕ್ಕೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡೀನಿ. ಆಮೇಲೆ ಈ ತರದ ವಿಡಿಯೋಸ್ ನಿಮ್ಗೆ ಏನಾರ ಇಷ್ಟ ಆಯ್ತು, ಈ ತರದ್ ಇನ್ನೂ ಮೋರ್ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ನಾನು ಇದ್ರ ರಿಲೇಟೆಡ್ ಇನ್ನೂ ಮೋರ್ ಅಂಡ್ ಮೋರ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ. ಕಮೆಂಟ್ ಒಳಗೆ ನಿಮ್ದು ಏನಾರ ಒಪಿನಿಯನ್ ಇತ್ತು, ಯಾವ್ದಾರ ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಅದ್ರ ರಿಲೇಟೆಡ್ ನಾನು ವಿಡಿಯೋಸ್ ಮಾಡ್ತೇನೆ. ಇವಾಗ ನನಗೆ ಇಷ್ಟ ಆಗಿರೋ ವಿಡಿಯೋಸ್ ಮಾಡಿ ಹಾಕೋದಕ್ಕಿಂತ ನಿಮಗೆ ಏನ್ ನೀಡ್ ಐತಲ್ಲ ಆ ವಿಡಿಯೋಸ್ ನಾನು ನಿಮಗೆ ಕೊಟ್ರೆ ಅದು ನಿಮಗೆ ಯೂಸ್ ಆಕತಿ. ಸುಮ್ಮನೆ ನಾನು ಹುಚ್ಚರಂಗೆ ಯಾವ್ದಾವ್ದೋ ವಿಡಿಯೋಸ್ ಕ್ರಿಯೇಟ್ ಮಾಡಿ ಹಾಕ್ಬೇಕು, ಅದು ನಿಮಗೆ ಇಷ್ಟ ಆಗಲ್ಲ, ನೀವು ನೋಡಂಗಿಲ್ಲ, ಅದ್ರ ರೀಚು ಹೋಗಂಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾರು ಕ್ವಶನ್ಸ್ ಇದ್ರೆ ಎಲ್ಲ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ನೀವು ಈ ಕ್ವಶನ್ಸ್ ಎಲ್ಲ ಕೇಳೋದ್ರಿಂದ ನಮ್ ಜನಕ್ಕೂ ಇಂಥ ವಿಡಿಯೋಸ್ ಬೇಕು ಅಂತ ಅದ್ರ ಜೊತೆಗೆ ಸ್ವಲ್ಪ ಮೋಟಿವೇಶನ್ ಸಿಗ್ತೈತಿ. ಆಮೇಲೆ ಹಂಗ ಹೋಗಕ್ಕಿಂತ ಮುಂಚೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಈ ವಿಡಿಯೋಸ್ ಯಾಕೈತಿ ಅನ್ನೋ ಜಾಸ್ತಿ ರೀಚೇ ಸಿಗಂಗಿಲ್ಲ. ಒಂದ್ ಲೆವೆಲ್ಗೆ ರೀಚ್ ಸಿಗೋ ತನಕ ಈ ವಿಡಿಯೋಸ್ನ ಸ್ವಲ್ಪ ಕಷ್ಟಪಟ್ಟು ಏನಾರು ಮಾಡಿ ಸ್ವಲ್ಪ ಶೇರ್ ಮಾಡ್ರಿ. ಆಮೇಲೆ ಹಂಗೆ ವೈರಲ್ ಆಗಿ ಸ್ಟಾರ್ಟ್ ಆದ್ಮೇಲೆ ಆ ಕಷ್ಟದ ಕೆಲಸ ನಾನು ನಿಮಗೆ ಕೊಡಂಗಿಲ್ಲ. ಸೊ ಪ್ಲೀಸ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಗೇಮರ್ಸ್ ಇರ್ತಾರೆ, ಎಡಿಟರ್ಸ್ ಇರ್ತಾರೆ, PC ಬಗ್ಗೆ ನಾಲೆಜ್ ಇರಲ್ಲ, ಬಟ್ ಅವ್ರಿಗೆ PC ತಗೋಬೇಕಂತ ಆಸೆ ಇರ್ತೈತಲ್ಲ ಅವ್ರಿಗೆ ಶೇರ್ ಮಾಡ್ರಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.